ಅನಾರ್ಯ ಹೇಗಾಗುವುದಿಲ್ಲ? ಅನಾರ್ಯನೇ ಆಗ್ತಾನೆ. ಚರಮಃ ಅಂದರೆ ತತ್ವವಾದಿ, ತತ್ವವನ್ನು ತಿಳಿಸಿದಂತಹ ಆಚಾರ್ಯರು ಅವರು ಚರಮ. ಕಥಮ ಆರ್ಯ ನ, ಅವರು ಆರ್ಯರು ಯಾಕಲ್ಲ, ಆರ್ಯರೇ ಆಗಿದ್ದಾರೆ. ವಾಕ್ಯದ್ವಯಸ್ಯಾಪಿ ಪ್ರಾಮಾಣ್ಯ ರಕ್ಷಣಾತ್ ಆರ್ಯ ಶ್ರೇಷ್ಠ ಏವ. ಎಲ್ಲ ವಾಕ್ಯಗಳಿಗೂ ಪ್ರಾಮಾಣ್ಯವನ್ನು ಅವರು ಉಳಿಸ್ಕೊಂಡಿದ್ದಾರೆ, ಆದ್ದರಿಂದ ಆರ್ಯರಾಗ್ತಾರೆ. ಆದ್ಯ ಮಾಯಾವಾದಿ, ಅವರು ಭೇದಸ್ಯ ಅಪಾರಮಾರ್ಥಿಕತ್ವಕಥನೇನ ತತ್ಪ್ರತಿಪಾದಕವಾಕ್ಯಾನ ಅಪ್ರಾಮಾಣ್ಯಾಖ್ಯ ಶಿಕ್ಷಾಕರಣಾದಿತ್ಯರ್ಥ. ಭೇದ ಅಪಾರಮಾರ್ಥಿಕ ಅಂತ ಹೇಳ್ತಾರೆ. ಭೇದಕ್ಕೆ ಅಪಾರಮಾರ್ಥಿಕತ್ವವನ್ನು ಹೇಳಿಬಿಟ್ರೆ ಅಂತಹ ಅಪಾರಮಾರ್ಥಿಕವಾದ ಭೇದವನ್ನು ಹೇಳ್ತಕ್ಕಂತಹ ವಾಕ್ಯ ಇದೆಯಲ್ಲ ಅದು ಅಪ್ರಮಾಣ ಅಂತ ಆಗುತ್ತೆ. ಹಾಗಾದರೆ ವಾಕ್ಯಕ್ಕೆ ಅಪ್ರಮಾಣ ಎಂಬತಕ್ಕಂಥ ದಂಡನೆಯನ್ನು ಮಾಡ್ತಾ ಇದ್ದಾರೆ, ಶಿಕ್ಷಾಕರಣ. ವಾಕ್ಯಕ್ಕೆ, ಪ್ರಮಾಣಭೂತವಾದ ವಾಕ್ಯಕ್ಕೆ ಅಪ್ರಾಮಾಣ್ಯ ಎಂಬತಕ್ಕಂತಹ ಶಿಕ್ಷಾ ದಂಡನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಸುಮ್ಮನೆ ಯಾರಿಗೆ ಹಿಂಸೆ ಮಾಡ್ತಾರೋ ಅವರೇನಾಗ್ತಾರೆ? ಅನಾಗರಿಕ ಅಂತ ಆಗ್ತಾರೆ, ಅನಾರ್ಯ ಅಂತ ಆಗ್ತಾರೆ. ಈಗ ಪ್ರಮಾಣವಾದ ವಾಕ್ಯಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳ್ತಕ್ಕಂಥವರು ಅವರು ಅನಾಗರಿಕರಾಗ್ತಾರೆ, ಅನಾರ್ಯ ಅಂತ ಆಗ್ತಾರೆ. ನಚೇದಪಾರಮಾರ್ಥ್ಯೇನ ತತ್ವಮಸ್ಯಾದಿವಾಗಪಿ ವಕ್ತೈಕ್ಯಂ ಪಾರಮಾರ್ಥ್ಯೇನ ತ್ವಂ ತಮೇವಾಸಿ ತಚ್ಚ ತತ್ ಇತ್ಯಾಹೇತಿ ಭವೇತ್ ಶ್ರುತ್ಯ ಮಿಥ್ಯಾರ್ಥಸ್ತನ್ನ ಕಥ್ಯತೆ ಮುಖ್ಯೇ ಭಾದೇಪ್ಯ ಮುಖ್ಯಾರ್ಥಃ ಕಥ್ಯತೆ ಸಾವಕಾಶಯ. ಹೇಳ್ತಾರೆ, ನಾವು ಹೇಳುವ ರೀತಿಯಲ್ಲಿ ಅರ್ಥವನ್ನು ಹೇಳಲಿಲ್ಲ, ನೀವು ಆ ಅಪಾರಮಾರ್ಥಿಕ ಎಂಬತಕ್ಕಂತಹ ಪದವನ್ನಿಟ್ಟುಕೊಂಡು ಭೇದವು ಅಪಾರಮಾರ್ಥಿಕವಾಗಿದೆ ಅಂತ ನೀವು ಹೇಳ್ತೀರಾ ಅಂತಾದರೆ, ಹಾಗಾದರೆ ಅಪಾರಮಾರ್ಥಿಕ ಎಂಬತಕ್ಕಂಥ ಪದವನ್ನು ಎಲ್ಲ ಕಡೆ ಜೋಡಿಸ್ಕೊಳ್ಬೇಕು. ಎಲ್ಲೆಲ್ಲಿ ವಿಷಯವನ್ನು ಹೇಳ್ತೀರೋ ಅಲ್ಲೆಲ್ಲ ಅಪಾರಮಾರ್ಥಿಕವ ಎಂಬತಕ್ಕಂಥ ಪದವನ್ನು ಜೋಡಿಸ್ಕೊಳ್ಬೇಕು ಅಂತ ಆಯಿತು. ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈವಿಧಾಂ, ಈ ವಾಕ್ಯಕ್ಕೆ ಅರ್ಥ ಹೇಳಬೇಕಾದ್ರೆ ಏನು ಜೋಡಿಸ್ಕೊಳ್ತೀರಾ ನೀವು? ಅಪಾರಮಾರ್ಥಿಕ ಅಂತ ಪದ ಜೋಡಿಸ್ಕೊಳ್ತೀರ ತಾನೆ. ಹಾಗೆ ತತ್ವಮಸಿ ಅಂತ ವಾಕ್ಯವನ್ನು ಅರ್ಥ ಹೇಳಬೇಕಾದ್ರೂ ಕೂಡ ಅಪಾರಮಾರ್ಥಿಕ ಅಂತ ಪದವನ್ನು ಜೋಡಿಸ್ಕೊಳ್ಬೇಕು. ಏನಾಯ್ತವಾಗ? ತತ್ ತ್ವಂ ಅಸಿ, ನೀನು ಬ್ರಹ್ಮನಾಗಿದ್ದೀಯಾ. ಅಪಾರಮಾರ್ಥಿಕವಾಗಿ ನೀನು ಬ್ರಹ್ಮನಾಗಿದ್ದೀಯಾ, ಬ್ರಹ್ಮ ಆಗಿಲ್ಲ ಅಂತಾಯ್ತು. ನೀವು ಒಂದು ವೇಳೆ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈವಿಧಾಂ ಎಂಬತಕ್ಕಂಥ ಶ್ಲೋಕಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಅಪಾರಮಾರ್ಥಿಕ ಎಂಬತಕ್ಕಂಥ ಪದವನ್ನು ಅನ್ವಯ ಮಾಡಿಕೊಂಡು ಅರ್ಥ ಹೇಳ್ತೀರಾ ಅಂತಾದರೆ, ತತ್ವಮಸಿ ಎಂಬತಕ್ಕಂತಹ ವಾಕ್ಯಕ್ಕೆ ಅರ್ಥ ಹೇಳಬೇಕಾದರೂ ಕೂಡ ಅಪಾರಮಾರ್ಥಿಕ ಎಂಬತಕ್ಕಂಥ ಪದವನ್ನು ನೀವು ಜೋಡಿಸ್ಕೊಳ್ರಿ, ಅನ್ವಯ ಮಾಡಿಕೊಡ್ರಿ, ಅಧ್ಯಾಹಾರ ಮಾಡಿಕೊಡ್ರಿ. ಅವಾಗೇನಾಯಿತು? ನೀನು ಪರಮಾತ್ಮ ಆಗಿದ್ದೀಯಾ, ಅಪಾರಮಾರ್ಥಿಕವಾಗಿ ನೀನು ಬ್ರಹ್ಮನಾಗಿದ್ದೀಯಾ ಅಂತಾಯಿತು. ವಾಸ್ತವಿಕವಾಗಿ ನೀನು ಬ್ರಹ್ಮನಾಗಿಲ್ಲ ಅಂತ ಅರ್ಥ ಆಯಿತು. ನಾವು ಪಾರಮಾರ್ಥಿಕ ಶಬ್ದ ತಿಳಿಸ್ಕೊಳ್ತೀವಿ. ತ್ವಂ ಪಾರಮಾರ್ಥಿಕವಾಗಿ ತ್ವಮಸಿ, ತತ್ ಪಾರಮಾರ್ಥಿಕವಾಗಿ ಅಸಿ. ಅದು ತತ್ವಮಸಿ, ಪಾರಮಾರ್ಥಿಕವಾಗಿ ತ್ವಮಸಿ, ತತ್ ತದಸಿ. ನಾವು ಶಬ್ದವನ್ನು ಅಧ್ಯಯನ ಮಾಡಿಕೊಳ್ತೇವೆ. ನಾವು ಅಧ್ಯಯನ ಮಾಡಿಕೊಂಡ್ರೆ ಜೀವಬ್ರಹ್ಮರಿಗೆ ಭೇದ ಸತ್ಯ ಅಂತಾಯಿತು. ನೀವು ಅಧ್ಯಯನ ಮಾಡ್ಕೊಳ್ತೀರಾ ಅಂತಂದರೆ ಜೀವಬ್ರಹ್ಮರ ಅಭೇದ ಅದು ಅಪಾರಮಾರ್ಥಿಕ ಅಂತಾಯಿತು. ವಿಚಾರ ಮಾಡಿರಿ. ಒಂದು ಕಡೆಯಲ್ಲಿ ಅಧ್ಯಯನ ಮಾಡಿಕೊಂಡ್ರೆ ಇನ್ನೊಂದು ಕಡೆಯಲ್ಲಿ ಅಧ್ಯಯನ ಮಾಡಿರಿ. ಅಲ್ಲಿ ಅಧ್ಯಯನ ಮಾಡಿದ್ದರಿಂದ ನಿಮಗೆ ಅಭಿಪ್ರೇತವಾದ ಅರ್ಥ ಸಿಕ್ತು, ಇಲ್ಲಿ ಅಧ್ಯಯನ ಮಾಡಿದರೆ ನಿಮಗೆ ಅನಿಷ್ಟವಾದ ಅರ್ಥ ಸಿಗುತ್ತೆ. ನಾವೆರಡೂ ಕಡೆಯಲ್ಲಿ ಅಧ್ಯಯನ ಮಾಡ್ತೇವೆ, ಆದರೆ ನಮಗೆ ಮಾತ್ರ ಅನಿಷ್ಟಾರ್ಥ ಸಿದ್ಧ ಆಗೋದಿಲ್ಲ. ಮಾಡದೇ ಇದ್ರೂ ನಮಗೆ ಸಿಗುತ್ತೆ, ಅಧ್ಯಯನ ಮಾಡಿದ್ರೂ ನಮಗೆ ವಿರೋಧ ಇಲ್ಲ. ನಿಮಗಿದೆ ಅದು ಅಧ್ಯಯನವೇ, ಅದು ಅಧ್ಯಯನ ಅಲ್ಲ, ಕಲ್ಪನೆಯೇ. ಆ ಕಲ್ಪನಾ ಮಾಡಿದರೂ ಕೂಡ ನಿಮಗೆ ಅನಿಷ್ಟ. ಇಲ್ಲದೇ ಇರುವ ಪದವನ್ನು ಏನು ಕಲ್ಪನೆ ಅಲ್ಲಲ್ಲ, ನಮಗೆ ಅಂತಲ್ಲ, ಆ ಶಬ್ದ ಇಲ್ದಿದ್ರೂ ಕೂಡ ಅರ್ಥ ಹೇಳಿಕ್ಕೆ ಬರುತ್ತೆ. ಆ ಪದದ ಅಪೇಕ್ಷೆ ಇಲ್ಲ.
ಆದ್ದರಿಂದಾಗಿ ಅದು ಅಧ್ಯಾಹಾರ ಅಲ್ಲ. ಹಾಂ, ಕಲ್ಪನೆ ಮಾಡಿದ್ರೆ ನಿಮಗೆ ಅನಿಷ್ಟವೇ, ನಮಗೆ ಇಷ್ಟ. ಅದರಿಂದ ಮಿಥ್ಯಾರ್ಥ ತತ್ ನ ಯುಜ್ಯತೆ. ಅದರಿಂದ ಮಿಥ್ಯಾಭೂತವಾಗಿರ್ತಕ್ಕಂಥ ಅರ್ಥ ಅದನ್ನು ವಾಕ್ಯ ಎಂಬತಕ್ಕಂಥದ್ದು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ, ಯಾವಾಗ ಅಮುಖ್ಯಾರ್ಥವನ್ನು ಹೇಳಬೇಕು ಅಂತಂದರೆ ಮುಖ್ಯಾರ್ಥ ಬಾಧೆ. ಎಲ್ಲಿ ಶಬ್ದದಿಂದ ತಿಳಿದು ಬರುವಂಥ ಮುಖ್ಯಾರ್ಥ ಹೊಂದಿಕೆ ಆಗಲ್ವೋ ಅಂಥ ಕಡೆಯಲ್ಲಿ ಅಮುಖ್ಯಾರ್ಥ ಎಂಬತಕ್ಕಂಥದ್ದು ಹೇಳಬೇಕು. ಗಂಗಾಯಾಮ್ ಗೋಶಃ ಗಂಗಾಯಾಮ್ ಮೀನಃ, ಎರಡು ವಾಕ್ಯ ಇದೆ. ಗಂಗಾಯಾಮ್ ಗೋಶಃ ವಾಕ್ಯ ಅರ್ಥ ಹೇಳಲಿಕ್ಕೆ ಬರಲ್ಲ, ಇನ್ನು ಮುಖ್ಯಾರ್ಥ ಹೇಳಲಿಕ್ಕೆ ಬರಲ್ಲ. ಗಂಗಾ ಅಂದರೆ ಗಂಗಾ ಪ್ರವಾಹ ಅಂತಲೇ ಅರ್ಥ. ಗಂಗೆಯಲ್ಲಿ ಸ್ನಾನ ಮಾಡದೆ ಮರಳಲ್ಲಿ ಹೊರಳಾಡಿ ಬಂದೆ ಅಂತ ಅರ್ಥ ಅಲ್ಲ, ಗಂಗೆ ನೀರಿನಲ್ಲೇ ಮುಳುಗಿದೆ ಅಂತ ಅರ್ಥ. ಹಾಗಾದರೆ ಗಂಗಾ ಸ್ನಾನ ಅಂತಂದರೆ ಮೈ ತುಂಬ ಮರಳು ಹಚ್ಕೊಂಡೆ ಅಂತ ಅರ್ಥ ಅಲ್ಲ, ಗಂಗಾ ಅಂತಂದರೆ ಪ್ರವಾಹ ಅಂತ ಅರ್ಥ. ಆದರೆ ಗಂಗಾಯಾಮ್ ಗೋಶಃ ಅಲ್ಲಿ ಮುಖ್ಯಾರ್ಥ ಕೊಡಲ್ಲ, ಅದಕ್ಕೇನು ಮಾಡಬೇಕು, ಮುಖ್ಯಾರ್ಥವನ್ನು ಹೇಳಬೇಕು. ಮುಖ್ಯಾರ್ಥ ಬಾಧೆ. ಗಂಗಾಯಾಮ್ ಮೀನಃ, ಗಂಗೆಯಲ್ಲಿ ಮೀನು ಅಲ್ಲಿ ಹೇಳಬೇಕಾ? ದಡದಲ್ಲಿ ಮೀನು ಇರೋದೇ ಇಲ್ಲ, ಮನೆ ಪ್ರವಾಹದಲ್ಲೇ ಇರೋದು, ಅಲ್ಲಿ ಅಮುಖ್ಯಾರ್ಥ ಇಲ್ಲ. ಹಾಗಾದರೆ ಮುಖ್ಯಾರ್ಥ ಎಲ್ಲಿ ಕೂಡಲ್ವೋ ಅಲ್ಲಿ ಅಮುಖ್ಯಾರ್ಥ ಎಂಬತಕ್ಕಂಥದ್ದು ಹೇಳಬೇಕು. ಆದರೆ ಇಲ್ಲಿಗ ತತ್ವಮಸಿ ಎಂಬಲ್ಲಿ ತತ್ 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 ತದಸಿ ತ್ವಮಸಿ ಅಂತ ಹೇಳಲಿಕ್ಕೆ ಬರುತ್ತೆ. ಪಾರಮಾರ್ಥಿಕವಾಗಿ ನೀನಾಗಿದ್ಯಾ, ಅವನಾಗಿದ್ದಾನೆ. ಯಾಕೆ ಅಂತಂದರೆ ಯೋನ ಪಶ್ಯತೆ ವೈಬಿಧಾಮ್ ಎಂಬಲ್ಲಿ ಅಲ್ಲಿ ಮುಖ್ಯಾರ್ಥ ಹೇಳಲಿಕ್ಕೆ ಬರುತ್ತೆ, ಮುಖ್ಯಾರ್ಥಕ್ಕೆ ವಿರೋಧ ಇಲ್ಲ. ಆದ್ದರಿಂದ ಅಪಾರಮಾರ್ಥಿಕ ಪದವನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಮಾಡ್ತೀರಾ ಅಂತಂದರೆ ಆವಾಗ ಇಲ್ಲೂ ಮಾಡಿರಿ. ಒಂದು ಕಡೆಯಲ್ಲಿ ಬೇಕಾಗಿಲ್ಲ ಮಾಡ್ತೀರಾ, ಅಲ್ಲಿ ಮಾಡ್ತೀರಾ ಅಂದರೆ ಇಲ್ಲೂ ಬೇಕಾಗಿಲ್ಲ, ಇಲ್ಲೂ ಮಾಡಿರಿ. ಮಾಡಿದ್ರಿಂದ ನಿಮಗೆ ಅನಿಷ್ಟವಾದ ಅರ್ಥ ಸಿದ್ಧವಾಗುತ್ತೆ. ನಚೇತ್ ಅಧ್ಯಾಹಾರವನ್ನು ಮಾಡಲಿಲ್ಲ, ಭೇದ ಎಂಬತಕ್ಕಂಥದ್ದು ಪಾರಮಾರ್ಥಿಕವಾಗಿಯೇ ಆಗಿದೆ, ಆ ಭೇದವನ್ನು ನಿಷೇಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತತ್ವಮಸ್ಯಾದಿವಾಗಪಿ ತತ್ವಮಸಿ ಮೊದಲಾದ ವಾಕ್ಯವೂ ಕೂಡ ಅಪಾರಮಾರ್ಥೇನ ಅಪಾರಮಾರ್ಥಿಕವಾಗಿ ಐಕ್ಯಂ ಭಕ್ತಿ ಐಕ್ಯವನ್ನು ಹೇಳ್ತಾ ಇದೆ. ಪಾರಮಾರ್ಥೇನ ಪಾರಮಾರ್ಥಿಕವಾಗಿ ನೀನು ತ್ವಮೇವ ನೀನೇ ಆಗಿದ್ದೀಯ. ತಚ್ಚ ಆ ಬ್ರಹ್ಮನು ಕೂಡ ತದೇವ ಅವನೇ ಬ್ರಹ್ಮನೇ ಆಗಿದ್ದಾನೆ ಎಂಬುದಾಗಿ ಈ ರೀತಿಯಲ್ಲಿ ಭವೇತ್ ಆಗುತ್ತದೆ. ತತ್ ಆದ್ದರಿಂದ ಶ್ರುತಿಯಿಂದ ಮಿಥ್ಯಾರ್ಥ ಮಿಥ್ಯಾಭೂತವಾದ ಅರ್ಥವು ನ ಕಥ್ಯತೆ ಹೇಳಲ್ಪಡುವುದಿಲ್ಲ. ಮುಖ್ಯೇ ಬಾಧೆ ಮುಖ್ಯಾರ್ಥವು ಬಾಧಿತವಾಗಿದ್ದರೆ ಮಾತ್ರ ಸಾವಕಾಶಯ ಸ್ವಯಂ ಅರ್ಥಾಂತರವನ್ನು ಹೇಳ್ತಕ್ಕಂಥ ಶ್ರುತಿಯಿಂದ ಅಮುಖ್ಯಾರ್ಥ ಅಮುಖ್ಯಾದವಾದ ಅರ್ಥವು ಕಥ್ಯತೆ ಹೇಳಲ್ಪಡ್ತಾ ಇದೆ. ನಚೇತ್ ನಾವು ಹೇಳಿರುವಂತಹ ಅಧ್ಯಾಹಾರವನ್ನು ಅಂಗೀಕಾರ ಮಾಡದೇನೆ ಆವಾಗ ಭೇದಕ್ಕೆ ಪಾರಮಾರ್ಥಿಕವಾಗಿಯೇ ನಿಷೇಧ ಮಾಡ್ತೀರಾ ಅಂತ ಹೇಳಿದರೆ ಅವಾಗೇನಾಗುತ್ತೆ? ನಚೇತ್ ತತ್ವಮಸ್ಯಾದಿವಾಗಪಿ ತತ್ವಮಸಿ ಮೊದಲಾದ ವಾಕ್ಯವೂ ಕೂಡ ಅಪಾರಮಾರ್ಥೇನ ಅಪಾರಮಾರ್ಥಿಕವಾಗಿಯೇ ಐಕ್ಯವನ್ನು ವಕ್ತಿ ಹೇಳ್ತಾ ಇದೆ. ಪಾರಮಾರ್ಥೇನ ಪಾರಮಾರ್ಥಿಕವಾಗಿ ನೀನು ತ್ವಮೇವ ನೀನೇ ಆಗಿದ್ದೀಯ. ತಚ್ಚ ಅದು ಕೂಡ ತತ್ ಬ್ರಹ್ಮನೇ ಆಗಿದೆ, ತದೇವ ಅದೇ ಆಗಿದೆ ಎಂಬುದಾಗಿ ಹೇಳ್ತಾ ಇದೆ. ಈ ರೀತಿಯಲ್ಲಿ ಭವೇತ್ ಆಗುತ್ತದೆ. ತತ್ ಆದ್ದರಿಂದ ಶ್ರುತಿಯಿಂದ ಮಿಥ್ಯಾರ್ಥ ಮಿಥ್ಯಾಭೂತವಾದ ಸುಳ್ಳಾದ ಅರ್ಥವು ನ ಕಥ್ಯತೆ ಹೇಳಲ್ಪಡುವುದಿಲ್ಲ. ಮುಖ್ಯಾರ್ಥವು ಬಾಧಿತವಾದಾಗ ಸಾವಕಾಶಯ ಸ್ವಯಂ ಅರ್ಥಾಂತರವನ್ನು ಹೇಳ್ತಕ್ಕಂಥ ಶ್ರುತಿಯಿಂದ ಅಮುಖ್ಯವಾದ ಅರ್ಥವು ಕಥ್ಯತೆ ಹೇಳಲ್ಪಡುತ್ತದೆ. ನಚೇತಂತಿದೆ. ಅದಕ್ಕೇನರ್ಥ? ಮದುಕ್ತ ಅಧ್ಯಾಹಾರಂ ಅನಂಗೀಕೃತ್ಯ ಭೇದಸ್ಯ ಪಾರಮಾರ್ಥ್ಯಮೇವ ನಿಷಿಧ್ಯತೆ ಇತಿ ಚೇತ್. ನಾವು ಹೇಳಿರುವಂತಹ ಅಧ್ಯಾಹಾರವನ್ನು ಬಿಟ್ಟು ನೀವು ಹೇಳುವ ಹಾಗೆ ಅಪಾರಮಾರ್ಥಿಕ ಎಂಬತಕ್ಕಂಥ ಪದವನ್ನಿಟ್ಟುಕೊಂಡು ಪಾರಮಾರ್ಥಿಕವಾದ ಭೇದವನ್ನೇ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿದ್ರೆ ಹಾಗಾದರೆ ತತ್ವಮಸ್ಯಾದಿ ವಾಗಪಿ ಅಪಾರಮಾರ್ಥ್ಯೇನ ಐಕ್ಯಂ ಭಕ್ತಿ. ತತ್ ತ್ವಮಸಿ ಎಂಬತಕ್ಕಂಥ ವಾಕ್ಯವು ಕೂಡ ಅಪಾರಮಾರ್ಥಿಕವಾಗಿ ಐಕ್ಯವನ್ನು ಹೇಳ್ತಾ ಇದೆ, ಪಾರಮಾರ್ಥಿಕವಾಗಿ ಐಕ್ಯವನ್ನು ಹೇಳ್ತಾ ಇಲ್ಲ ಅಂತಾಯಿತು.
ಪಾರಮಾರ್ಥ್ಯೇನ ತ್ವಂ ಪದಸ್ಯ ತತ್ಪದಸ್ಯ ಆವೃತ್ತಿಂ ಕೃತ್ವಾ ತ್ವಂ ತ್ವಮೇವ ತತ್ ತದೇವ ಇತಿ ಜೀವಸ್ಯ ಬ್ರಹ್ಮಣಶ್ಚ ಅತ್ಯಂತ ವೈಲಕ್ಷಣ್ಯ ಪ್ರತಿಪಾದನೇನ ಭೇದಮೇವ ಭಕ್ತಿ ಇತಿ ತತ್ವವಾದ್ಯಪಿ ವದೇತ್. ನಾವು ಹೇಳ್ತೇವೆ ಪಾರಮಾರ್ಥ್ಯೇನ ಅಂತ ಪದವನ್ನು ಅಧ್ಯಯನ ಮಾಡಿಕೊಳ್ತೇವೆ. ಪಾರಮಾರ್ಥ್ಯೇನ ಎಂಬತಕ್ಕಂಥ ಪದವನ್ನು ಇಟ್ಕೊಂಡು ಏನರ್ಥ? ತ್ವಂ ಪಾರಮಾರ್ಥ್ಯೇನ ತ್ವಂ 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 ಅಂತಲೇ ನಾವು ಹೇಳ್ತೇವೆ. ಮತ್ತು ತತ್ ತತ್ ಅಂತಲೇ ಹೇಳ್ತೇವೆ. ಆ ಪದವನ್ನು ಇನ್ನೊಂದು ಬಾರಿ ನಾವು ಅಧ್ಯಯನ ಮಾಡಿಕೊಳ್ತೇವೆ. ಒಂದಿದ್ದದ್ದನ್ನು ಎರಡು ಬಾರಿ ಹೇಳ್ಕೊಳ್ತೇವೆ. ಈ ರೀತಿಯಲ್ಲಿ ಏನಾಯಿತು? ಬ್ರಹ್ಮ ಮತ್ತು ಜೀವರಿಗೆ ಅತ್ಯಂತ ಭೇದವನ್ನು ಹೇಳದಂತೆ ಆಯಿತು. ಇಂದ ಬ್ರಹ್ಮಣಶ್ಚ ಜೀವಸ್ಯ ಚ ಅತ್ಯಂತ ವೈಲಕ್ಷಣ್ಯ ಪ್ರತಿಪಾದನೇನ ತ್ವಂ ತ್ವಮಸಿ ತದ್ ತದೇವ ಅಸಿ, ಅದು ಅದೇ ಆಗಿದೆ, ನೀನು ನೀನಾಗಿದ್ದೀಯ ಅಂತ ಅತ್ಯಂತ ವೈಲಕ್ಷಣ್ಯ ಹೇಳ್ತಾ ಇರೋದರಿಂದ ಭೇದಮೇವ ವಕ್ತೀತಿ ತತ್ವವಾದ್ಯಪಿ ವದೇತಿ. ಹಾಗಾದರೆ ತತ್ವಮಸಿ ಎಂಬತಕ್ಕಂಥ ವಾಕ್ಯವು ಕೂಡ ಅಭೇದವನ್ನು ಹೇಳ್ತಾ ಇಲ್ಲ, ಭೇದವನ್ನೇ ಹೇಳ್ತಾ ಇದೆ. ಅದು ಹೇಗೆ? ತತು ತ್ವಮಸಿ ಅಂತಲ್ಲ, ತದಸ್ತಿ ತ್ವಂ ತ್ವಮಸಿ ಅಂತ ಅರ್ಥ. ಆದ್ದರಿಂದ ನೀನೇ ಅವನು ಅವನು ಅಂದ್ರೇನರ್ಥ? ನೀನು ಅವನು ಒಂದಲ್ಲ ಅಂತ. ಯಾನ್ಸ್ತು ವಿಶೇಷ, ಇಷ್ಟು ವ್ಯತ್ಯಾಸ ಇದೆ. ಮಾಯಾವಾದಿನಾತು ಭೇದಸ್ಯ ಅಪಾರಮಾರ್ಥಿಕತ್ವಂ ಉಕ್ತ್ವಾ ತತ್ಪ್ರತಿಪಾದಕ ವಾಕ್ಯಸ್ಯ ಅತತ್ವಾವೇದಕಮೇವ ಉಕ್ತಂ. ತತ್ವವಾದೀತು ತತ್ವಮಸೀತಿ ವಾಕ್ಯಸ್ಯೈವ ಅರ್ಥೇ ಅಪ್ರಾಮಾಣ್ಯಮುಕ್ತ್ವಾ ತದೇವ ವಾಕ್ಯಂ ಸ್ವಾರ್ಥೇ ಪ್ರಾಮಾಣೀಕೃತವಾನ್ಶ್ಚ ಅಂತ. ಮಾಯಾವಾದಿಗಳು ಭೇದವು ಅಪಾರಮಾರ್ಥಿಕ ಅಂಥೇಳಿ ತಾದೃಶ ಅಪಾರಮಾರ್ಥಿಕವಾದ ಭೇದವನ್ನು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ, ಅದು ಅತತ್ವಾವೇದಕ ಅಂತ ಹೇಳಿದ್ರು. ಭೇದವನ್ನು ಅಪಾರಮಾರ್ಥಿಕ ಅಂತ ಹೇಳಿದ್ರು, ಭೇದಬೋಧಕವಾದ ವಾಕ್ಯ ಎಂಬತಕ್ಕಂಥದ್ದು ಅತತ್ವಾವೇದಕ ಅಂತ ಹೇಳಿದ್ರು. ನಾವು ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ಐಕ್ಯರೂಪವಾದ ಅರ್ಥ ಇದೆಯಲ್ಲ, ಅದು ಮಾತ್ರ ಅಪ್ರಮಾಣ ಅಂತ ಹೇಳಿತ್ತು. ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ಅಭೇದವನ್ನು ಹೇಳ್ತಕ್ಕಂಥ ಅರ್ಥ ಅದು ಅಪ್ರಮಾಣ ಅಂತ ಹೇಳಿದೆವು. ಆದರೆ ಅದೇ ವಾಕ್ಯ ಸ್ವಾರ್ಥೇ ಪ್ರಾಮಾಣೀಕೃತವಾನ್ಶ್ಚ. ತತ್ ತ್ವಂ ಎಂಬತಕ್ಕಂಥ ವಾಕ್ಯ ತತ್ ತದಸಿ ತದಸ್ತಿ ತ್ವಂ ತ್ವಮಸಿ ಎಂಬತಕ್ಕಂಥ ಅರ್ಥದಲ್ಲಿ ಪ್ರಮಾಣವೇ ಆಗಿದೆ ಅಂತ ಹೇಳ್ತೇವೆ. ಅವ್ರು ಹೇಳ್ತಾರೆ ಅದು ಸರಿಯಲ್ಲ, ವೇದ ತತ್ವಾಬೋಧಕವೇ ಆಗಬೇಕು, ಅತತ್ವಾವೇದಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಹೇಳ್ತಾರೆ. ವೇದ ಪ್ರಮಾಣದಲ್ಲಿ ಎರಡು ವಿಧ, ತತ್ವಾವೇದಕ ಪ್ರಮಾಣ, ಅತತ್ವಾವೇದಕ ಪ್ರಮಾಣ ಅಂತ ಅವರದ್ದು. ನಾವು ಹೇಳ್ತೇವೆ ಅತತ್ವಾವೇದಕ ಅನ್ನೋದು ಪ್ರಮಾಣ ಅನ್ನೋದು ಅದು ವಿರುದ್ಧ. ಪ್ರಮಾಣ ವೇದ, ಆದರೆ ಆ ಪ್ರಮಾಣದಲ್ಲಿ ಎರಡು ವಿಧ, ತತ್ವಾವೇದಕ ಪ್ರಮಾಣ, ಅತತ್ವಾವೇದಕ ಪ್ರಮಾಣ ಅಂತ ಅವರು ವಿಭಾಗ ಮಾಡ್ತಾರೆ. ನಾವು ಹೇಳ್ತೇವೆ ಅತತ್ವಾವೇದಕ ಪ್ರಮಾಣ, ತತ್ವಾವೇದಕ ಪ್ರಮಾಣ, ಅತತ್ವಾವೇದಕ ಪ್ರಮಾಣ ಅಂತ ನೀವು ವಿಭಾಗ ಮಾಡ್ತಾ ಇದ್ದೀರಿ. ಆ ಅತತ್ವಾವೇದಕ ಪ್ರಮಾಣ ಅನ್ನೋ ವಿಭಾಗವೇ ಸರಿಯಲ್ಲ. ಅತತ್ವಾವೇದಕ ಅನ್ನೋದು ಪ್ರಮಾಣ ಅನ್ನೋದು. ವಂದ್ಯ ಅನ್ನೋದು ಮಗ ಇದ್ದಾನೆ ಅಂತ ಹೇಳೋದು, ಮೂಕ ಅನ್ನೋದು ಮಾತಾಡೋದು, ದರಿದ್ರ ಅನ್ನೋದು ಸಾಲ ಕೊಡೋದು, ಇದೆಲ್ಲವೂ ವಿರುದ್ಧ ಅಲ್ವಾ? ಹಾಗೆ ಅತತ್ವಾವೇದಕ ಅನ್ನೋದು ಪ್ರಮಾಣ ವಿರುದ್ಧ. ಅತಃ ಸರ್ವಥಾ ವಾಕ್ಯಸ್ಯ ಅಪ್ರಾಮಾಣ್ಯ ಅಕಥನಾತ್ ಪೂರ್ವವತ್ ಅಯಮೇವ ವಿದುಷಾಂ ಆರ್ಯ ಇತಿ ಭಾವಃ. ಅದರಿಂದ ವಾಕ್ಯಕ್ಕೆ ಅಪ್ರಾಮಾಣ್ಯ ಹೇಳಲೇ ಇಲ್ಲ. ಅವರು ಅತತ್ವಾವೇದಕ ಅಂತ ಹೇಳಿದರು. ಆಚಾರ್ಯರು ವಾಕ್ಯಕ್ಕೆ ಅಪ್ರಾಮಾಣ್ಯವನ್ನು ಅತತ್ವಾವೇದಕತ್ವವನ್ನು ಹೇಳಲಿಲ್ಲ. ಆದ್ದರಿಂದ ಆಚಾರ್ಯರು ಆ ವಾಕ್ಯಕ್ಕೆ ಅತತ್ವಾವೇದಕತ್ವವನ್ನು ಹೇಳಿಲ್ಲ, ಜ್ಞಾನಿಗಳ ದೃಷ್ಟಿಯಲ್ಲಿ ಆರ್ಯರಾದರು. ಆದರೆ ಅವರು ಮಾತ್ರ ವಾಕ್ಯಕ್ಕೆ ಅತತ್ವಾವೇದಕತ್ವವನ್ನು ಹೇಳಿದ್ದಾರೆ ಅಂದ ಅನಾರ್ಯರಾಗಿದ್ದಾರೆ. ಇತ್ಯಾಹ ಇತಿ ಭವೇತ್ ಇತ್ಯರ್ಥಮಾಹ ಇತಿ ಸ್ಯಾತ್. ಇತಿ ಭವೇತ್ ಇತ್ಯಾಹ ಇತಿ ಭವೇತ್ ಅಂದರೆ ಇತ್ಯರ್ಥಮಾಹ ಇತಿ ಭವೇತ್. ಈ ರೀತಿಯಲ್ಲಿ ಅರ್ಥವನ್ನು ಹೇಳಿದರೆ ಆಗುತ್ತೆ. ತಸ್ಮಾತ್ ಅರ್ಥಮಿಥ್ಯಾತ್ವಂ ಯಥಾ ನಭವತಿ ತಾದೃಶಾದ್ಯಾಹಾರಾದೇಹ ಸಂಭವ. ಅದರಿಂದ ಯಾವ ರೀತಿಯಲ್ಲಿ ಅಧ್ಯಾಹಾರ ಮಾಡಿದರೆ ವಿಷಯ ಎಂಬತಕ್ಕಂಥದ್ದು ಸುಳ್ಳು ಆಗೋದಿಲ್ವೋ, ಅರ್ಥ ಮಿಥ್ಯಾತ್ವಂ, ವಿಷಯ ಎಂಬತಕ್ಕಂಥದ್ದು ಸುಳ್ಳು ಆಗೋದಿಲ್ವೋ ಆ ರೀತಿಯಲ್ಲಿ ಅಧ್ಯಾಹಾರವನ್ನು ಮಾಡಬೇಕು. ತದೇವ ವಿವೇಚಯತಿ ಮುಖ್ಯ ಇತಿ. ಯಾಕೆ ಅಂತಂದರೆ ಮುಖ್ಯೇ ಬಾಧೆ, ಮುಖ್ಯಾರ್ಥ ಎಂಬತಕ್ಕಂಥದ್ದು ಕೂಡಲ್ಲ ಅಂತಾದರೆ ಆವಾಗ ಆ ಮುಖ್ಯಾರ್ಥವನ್ನು ಹೇಳಬೇಕು.
ಹಾಗಾದರೆ ಅಧ್ಯಾಹಾರ ಮಾಡಿಕೊಂಡ್ರೇ ಅಮುಖ್ಯಾರ್ಥ ಅಂತ ಆಗ್ಬಿಡುತ್ತೆ ಅಂತಾದರೆ ಆವಾಗ ಅಧ್ಯಾಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆ ಮುಖ್ಯಾರ್ಥ ಹೇಳಲಿಕ್ಕೆ ಬರುತ್ತೆ, ಮುಖ್ಯಾರ್ಥ ಹೇಳೋದಕ್ಕೆ ಯಾವ ಬಾಧವೂ ಇಲ್ಲ. ಆದ್ದರಿಂದ ಅಧ್ಯಾಹಾರ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಶ್ರೀಕೃಷ್ಣಾರ್ಪಣ ವಸ್ತು 2 ಪ್ರಾಜೆಕ್ಟ ಅದೇ ಹೇಳಿದಲ್ಲ, ವಿಶ್ವಗೀತಾ ಪರ್ಯಾಯ. ಎಲ್ಲರೂ ಗೀತೆ ಬರೆಯೋದು, ಗೀತೆ ಅಧ್ಯಯನ ಮಾಡೋದು, ಅದೇ ನಮ್ಮ ಪರ್ಯಾಯದ ವೈಶಿಷ್ಟ್ಯ. ಹಾಂ, ಏನು ಬಂತು ಗೊತ್ತಿಲ್ಲ ನನಗೆ. ಯಾವುದೋ ಹಳೇದಿರ್ಬೋದೇನು.